ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುನಾಡು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ಚಿಂತನೆಯ ಮಿತಿ. ಚಿಂತನೆಯ ಮಿತಿ ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಒಬ್ಬ ಊರಿನಲ್ಲೊಬ್ಬ ತುಂಬಾ ಬಡವ ಇರ್ತಾನೆ. ಅವನಿಗೆ ಕಷ್ಟಗಳು ಮಿತಿಯೇ ಇರ್ಲಿಲ್ಲ. ಅಷ್ಟು ಕಷ್ಟ ಇರ್ತವೆ ಪಾಪ, ತುಂಬಾ ಬಡವನಿರ್ತಾನೆ. ಅವನದು ದೊಡ್ಡ ಸಂಸಾರ. ಮಕ್ಕಳೆಲ್ಲ ಚಿಕ್ಕವರಾಗಿದ್ದರಿಂದ ಗಳಿಸುವವನು ಅವನೊಬ್ಬನೇ. ಮಕ್ಕಳೆಲ್ಲ ಚಿಕ್ಕವರಿರ್ತಾರೆ, ಹಾಗಾಗಿ ಗಳಿಸುವವನು, ದುಡ್ಡು ಗಳಿಸೋನು ಇನ್ನೊಬ್ಬನೇ ಆಗಿರ್ತಾನೆ. ಹೆಂಡತಿಗೆ ಸದಾ ರೋಗ. ಎದ್ದರೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಈತನೇ ಕೈ ಸುಟ್ಕೊಂಡು ಅಡ್ಗೆನೂ ಮಾಡ್ಬೇಕು. 2 ಹೊತ್ತಿನ ಆಹಾರವನ್ನು ಒದಗಿಸಲು ತುಂಬಾ ಕಷ್ಟ ಪಡ್ತಾ ಇದ್ದ ಪಾಪ. 2 ಹೊತ್ತಿನ ಊಟ ಅವನು ಸಂಪಾದನೆ ಮಾಡ್ಬೇಕು ಅನ್ನೋದು ತುಂಬಾ ಕಷ್ಟ ಪಡ್ತಾ ಇದ್ದ. ಅಷ್ಟು ಕಷ್ಟ ಇತ್ತು. ಮತ್ತ್ ಅಷ್ಟೆಲ್ಲ ಕಷ್ಟಪಟ್ರು ಮನೆಗೆ ತಾನೇ ಅಡ್ಗೆ ಮಾಡ್ಬೇಕಿತ್ತು. ಯಾಕೆಂದ್ರೆ ಹೆಂಡತಿಗೆ ತುಂಬಾ ಹುಷಾರಿರಲ್ಲ, ಕೂರಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಅಷ್ಟೊಂದು ಹುಷಾರಿರಲ್ಲ. ಮೊದಲು 2 ಎತ್ತುಗಳು ಇದ್ವು. ಆದ್ರಿಂದ ಒಕ್ಕಲುತನ ಮಾಡ್ತಾ ಇದ್ದ. ಈಗ 1 ವರ್ಷದ ಹಿಂದೆ ಆ 2 ಎತ್ತುಗಳು ಸಹ ಸತ್ತು ಹೋದವು. ಅದರಿಂದ ತಾನೇ ಮತ್ತೊಬ್ಬ ಜಮೀನುದಾರರ ಹೊಲದಲ್ಲಿ ಕೂಲಿ ಮಾಡಿ ಸಂಪಾದಿಸುತ್ತಿದ್ದ. ಎತ್ತು ಸತ್ತೋದ್ಮೇಲೆ ಬೇರೆ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಅವನೊಂದು ಹಸು ಸಹ ಸಾಕಿದ್ದ. ಅದರ ಹಾಲನ್ನು ಮಾರಿದಾಗಲೇ ಒಂದಷ್ಟು ದುಡ್ಡು ಬರುವುದು. ಆದರೆ ಅದರ ಹೊಟ್ಟೆಗೂ ಹಾಕ್ಬೇಕಲ್ಲ. ದಿನಾಲು 2 ಸೇರು ಹೊಟ್ಟು ಹಾಕಿದ್ರೆ ಮಾತ್ರ ಅದು ಸ್ವಲ್ಪ ಹಾಲು ಕೊಡ್ತಾ ಇತ್ತು. ನಿತ್ಯ 2 ಸೇರು ಹೊಟ್ಟು ಕೊಂಡುಕೊಂಡು ತಂದು ಹಾಕ್ತಾ ಇದ್ದ. ತನ್ನ ಊಟಕ್ಕೆ ಕೊಂಚ ಕಡಿಮೆ ಆದರೂ ಪರವಾಗಿಲ್ಲ, ಹಸುವಿಗೆ ಮಾತ್ರ ಹೊಟ್ಟು ಹಾಕಲು ಮಾತ್ರ ಮರಿತಾ ಇರ್ಲಿಲ್ಲ. ಅವನಿಗೆ ದಿನ ದಿನವೂ ದುಡ್ಡು ಹೊಂದಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಲ್ ಮಾರಿದ ದುಡ್ಡಲ್ಲಿ ಅದಕ್ಕೆ ದಿನ 2 ಸೇರು ಹೊಟ್ಟು ಹಾಕಕ್ಕೆ ಹೋಗ್ಬಿಟ್ರೆ, ಅದಕ್ಕೆ ಹೊಟ್ಟೆಗೆ ಹಾಕ್ಬಿಟ್ರೆ ಇವರಿಗೆ ಮತ್ತೆ ಇವ್ರ ಮಕ್ಕಳಿಗೆ 2 ಹೊತ್ತಿನ ಊಟಕ್ಕೂ ದುಡ್ಡು ಉಳಿತಾ ಇರ್ಲಿಲ್ಲ. ಪಾಪ ಅಷ್ಟು ಕಷ್ಟ ಪಡ್ತಾ ಇದ್ರು. ಒಂದು ದಿನ ಹೊಟ್ಟು ತರಲು ಅಂತ ಹೇಳಿ ಮಗನನ್ನು ಕಳಿಸ್ತಾನೆ. ಅವ್ನ್ ಬೇರೆ ಪಾಪ ಚಿಕ್ಕ ಮಗ. ಮನೆಯಲ್ಲಿದ್ದ ಕಾಸನ್ನು 1 ರೂಪಾಯಿನೂ ಎಲ್ಲ ಕೂಡ್ಸಿ ಮಗನ ಹತ್ರ ದುಡ್ಡು ಕೊಟ್ಟು ಹೋಗ್ ಹೊಟ್ಟು ತಗೊಂಬ ಅಂತ ಹೇಳಿ ಕಳಿಸ್ತಾನೆ. ಆಗ ಮಗ ಹೊಟ್ಟು ತರಕ್ಕೆ ಹೋಗ್ತಾನೆ, ತಗೊಂಡ್ ತಲೆ ಮೇಲೆ ಹೊತ್ಕೊಂಡು ಮನೆಗ್ ಬರ್ತಾ ಇರ್ತಾನೆ. ಕೆರೆ ದಂಡೆಯ ಮೇಲೆ ಬರುವಾಗ ಹಿಂದಿನ ದಿನ ಮಳೆ ಬಂದಿರುತ್ತೆ ಆ ಊರಲ್ಲಿ. ಹಾಗಾಗಿ ಅವನು ತಲೆ ಮೇಲೆ ಹೊತ್ತು ಹೊತ್ಕೊಂಡ್ ಬರ್ತಾ ಇರುವಾಗ ಕೆರೆ ದಂಡೆ ಮೇಲೆ ಕಾಲ್ ಜಾರಿ ಕೆರೆಗೆ ಬಿದ್ದೋಗ್ತಾನೆ. ಕೆರೆಗೆ ಬಿದ್ದೋದ ತಕ್ಷಣ ಜೋರಾಗಿ ಕೂಗಕ್ ಶುರು ಮಾಡ್ತಾನೆ. ಅಲ್ಲೇ ಸುತ್ತಮುತ್ತ ಇರೋರೆಲ್ಲ ಜನ ಬಂದು ಆ ಹುಡುಗನ್ನ ಕಾಪಾಡ್ತಾರೆ. ಆದ್ರೆ ಅವನನ್ನೇ ಕಾಪಾಡ್ತಾರೆ. ಆದ್ರೆ ಅವನ ಜೊತೆ ಇದ್ದ ಹೊಟ್ಟು ಮಾತ್ರ ಅಲ್ಲೇ ನೀರಲ್ಲಿ ಹೋಗ್ಬಿಡ್ತು. ಮೊದಲೇ ಕಂಗಾಲಾಗಿದ್ದ ಬಡವ. ಈಗ ಅವನ ಗಾಯದ ಮೇಲೆ ಬರೆ ಕೊಟ್ಟಂತಾಯ್ತು. ಪಾಪ 1 ರೂಪಾಯಿನೂ ಕೂಡ್ಸಿ ಹೊಟ್ಟೆಗೆ ಊಟ ಇದ್ರೂ ಪರವಾಗಿಲ್ಲ, ಹಸುಗ್ ಹಾಕ್ಬೇಕು ಅಂತ ಮಗನ ಹತ್ರ ಕೊಟ್ಟು ಕಳ್ಸಿರ್ತಾನೆ ದುಡ್ಡು. ಮಗ ನೋಡಿದ್ರೆ ಕಾಲ್ ಜಾರಿ ಬಿದ್ದ. ಆ ಹೊಟ್ಟು ನೀರಲ್ಲಿ ಹೋಯ್ತು. ಈಗ ಅವನಿಗೆ ಜೀವನನೇ ರೋಸಿ ಹೋಯ್ತು. ಯಾರಿಗ್ ಬೇಕು ಈ ಸಂಸಾರ, ಯಾರಿಗ್ ಬೇಕು ಜೀವನ ಅಂತ ಹೇಳಿ ಅವನಿಗೆ ತುಂಬಾ ಒಂಥರ ರೋಸಿ ಹೋಗ್ಬಿಡ್ತಂತೆ. ಮನೆ ಬಿಟ್ಟು ಓಡಿ ಹೋದ. ಕಾಡು ಸೇರಿದ. ದಿಕ್ಕುಗೆಟ್ಟು ಅಲೆದಾಡಿದ. ಊಟ ತಿಂಡಿ ಇಲ್ದೆ ಕಾಡಲ್ಲಿ ಎಲ್ಲಿ ಬೇಕಾದಲ್ಲಿ ಅಲ್ದ. ಮನೆನೂ ಬೇಡ, ಸಂಸಾರನೂ ಬೇಡ, ಹೆಂಡತಿ ಮಕ್ಳು ಏನು ಬೇಡ, ಸಾಕಾಗೋಗಿದೆ ಅಂತ ಹೇಳಿ ಕಾಡಲ್ಲೇ ತಿರ್ಗಕ್ ಶುರು ಮಾಡ್ದ. ಕೊನೆಗೆ ಮರದ ಕೆಳಗೆ ಕುಳಿತಿದ್ದ ಒಬ್ಬ ಯೋಗಿ ಕಣ್ಣಿ ಬೀಳ್ತಾರೆ. ಒಬ್ಬ ಯೋಗಿ ಗುರುಗಳು ಮರದ ಕೆಳಗೆ ಕೂತಿರ್ತಾರೆ. ಬಡವ ಹೋಗಿ ಅವನ ಕಾಲಿಗೆ ಬಿದ್ದು ತನ್ನ ಗೋಳನ್ನೆಲ್ಲ ಹೇಳ್ತಾನೆ. ಹೇಳ್ಕೊಂಡು ಅಳ್ತಾನೆ. ಯೋಗಿಯ ಕರುಳು ಕರಗಿತು. ಆತ ಬಡವನಿಗೆ ಹೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ಇವ್ನು ಹತ್ತು ಕರೆದು ನನ್ನ ಸಮಸ್ಯೆ ಹೆಂಗಿದೆ, ನಂಗೆ ಊಟಕ್ಕಿಲ್ಲ ಅಂತ ಎಲ್ಲ ಹೇಳ್ತಾನೆ ಅದ್ಕಂತ ಹೇಳ್ತಾನೆ. ಆಗ ಆ ಗುರುಗಳಿಗೆ ಮನಸ್ಸು ಕರುಣೆ ಬಂದು ಆಗ ಅವ್ರು ಹೇಳ್ತಾರೆ, ಗುರುಗಳು ಆ ಬಡವನಿಗೆ ಹೇಳ್ತಾರೆ, ಸರಿ, ನಾನ್ ನಿನ್ಗೊಂದೇನೋ ಹೇಳ್ತೀನಿ, ಕುಬೇರ ಮಂತ್ರವನ್ನ ಹೇಳ್ಕೊಡ್ತೀನಿ, ಅದನ್ನ ನೀನು ಶ್ರದ್ಧೆಯಿಂದ ಹೇಳ್ಬೇಕು ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ. ಆ ಶ್ರದ್ಧೆಯಿಂದ ಹೇಳ್ಬೇಕು ಅಂತ ಆ ಗುರುಗಳು ಹೇಳಿದಾಗ ಸರಿ ಅಂತ ಹೇಳಿ ಅವನು ಮನಸ್ಸು ಕೊಟ್ಟು ಚೆನ್ನಾಗಿ ಕಲಿತಾನೆ. ಕುಬೇರ ಮಂತ್ರ ಕಲಿತಾನೆ. ಮರುದಿನ ಸ್ನಾನ ಮಾಡಿ ಏಕ ಮನಸ್ಸಿನಿಂದ ಈ ಮಂತ್ರವನ್ನು ಪಠಿಸಿದರೆ ಸಕಲ ಸಂಪತ್ತುಗಳಿಗೂ ನೀನು ಒಡೆಯನಾಗಬಹುದು. ಯಾಕೆಂದ್ರೆ ಸಕಲ ಸಂಪತ್ತಿಗೂ ಒಡೆಯನಾದ ಕುಬೇರನ ದರ್ಶನವಾಗುತ್ತೆ ನಿಮ್ಗೆ. ಅಂದ್ರೆ ನೋಡಿ, ಇವಾಗ ನಾನು ಹೇಳ್ಕೊಡ್ತೀನಲ್ಲ ಕುಬೇರ ಮಂತ್ರನ, ಇದನ್ನ ಚೆನ್ನಾಗಿ ಕಲಿತು ಏಕ ಮನಸ್ಸಿನಿಂದ ಏಕಾಗ್ರತೆಯಿಂದ ಕುಬೇರ ಮಂತ್ರ ಪಠನೆ ಮಾಡು. ಆಗ ಸಕಲ ಸಂಪತ್ತಿಗೂ ಒಡೆಯನಾದ ಕುಬೇರ ಪ್ರತ್ಯಕ್ಷನಾಗ್ತಾನೆ. ಆಗ ನೀನು ಏನು ಕೇಳ್ಕೊಂಡ್ರು ಕುಬೇರ ನೀಡ್ತಾನೆ ಅಂತ ಹೇಳಿ ಆ ಗುರುಗಳು ಅವನಿಗೆ ಕುಬೇರ ಮಂತ್ರವನ್ನ ಹೇಳ್ಕೊಡ್ತಾರೆ. ಆಗ ನೀನ್ ಏನ್ ಕೇಳಿದ್ರು ಕುಬೇರ ಬರ್ತಾರಲ್ಲ, ಅವಾಗ ನೀನ್ ಏನ್ ಬೇಕಿದ್ರು ಕೇಳು ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ. ಆಗ ಅದನ್ನ ಹೇಳ್ತಾರೆ, ಮಂತ್ರಕ್ಕೆ ಒಪ್ಪಿ ಆತ ಬರುವುದು ಒಮ್ಮೆ, ಕುಬೇರ ಒಂದ್ಸರಿ ಬಂದ್ರೆ ಮತ್ತೆ ಬರಲ್ಲ. ಒಂದ್ಸರಿ ಬಂದಾಗ್ಲೇ ನೀನ್ ಏನೇನ್ ಬೇಕು ಎಲ್ಲ ಕೇಳ್ಕೊಂಡ್ಬಿಡು ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ. ಆದ್ದರಿಂದ ಏನು ಬೇಕೆಂಬುದು ಸರಿಯಾಗಿ ವಿಚಾರ ಮಾಡಿ ಕೇಳುವುದು ಉಚಿತ ಎಂದು ಬಡವನಿಗೆ ಯೋಗಿ ಬೋಧಿಸ್ತಾರೆ. ಆ ಗುರುಗಳು ಏನ್ ಹೇಳ್ತಾರೆ, ನೋಡು, ಕುಬೇರ ಒಂದೇ ಸರಿ ಬರೋದು. ಅವ್ರು ಬಂದಾಗ ನಿಂಗೆ ಏನೇನ್ ಬೇಕು ಕರೆಕ್ಟ್ ಆಗಿ ಯೋಚನೆ ಮಾಡಿ ಕೇಳು, ಮತ್ತೆ ಅವ್ರು ಬರಲ್ಲ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಸರಿ, ನಾನೆಲ್ಲ ಕೇಳ್ತೀನಿ ಅಂತ ಹೋಗ್ತಾನೆ ಬಡವ. ಮರುದಿನ ಬೆಳಗಾಗುತ್ತಲೇ ಬಡವ ಸ್ನಾನ ಮಾಡಿ ಏಕಚಿತ್ತದಿಂದ ಕುಬೇರ ಮಂತ್ರವನ್ನು ಪಠಿಸ್ತಾನೆ. ತುಂಬಾ ಏಕಾಗ್ರತೆಯಿಂದ ಮಾರನೇ ದಿನ ಬೆಳಗ್ಗೆ ಬಂದು ಕುಬೇರ ಮಂತ್ರವನ್ನು ತುಂಬಾ ಏಕಾಗ್ರತೆಯಿಂದ ಮಂತ್ರ ಪಠನೆ ಮಾಡ್ತಾನೆ. ಕುಬೇರ ತಕ್ಷಣ ಕುಬೇರ ಮುಂದೆ ಬಂದು ನಿಲ್ತಾರೆ. ಆ ಬಡವನ ಮುಂದೆ ಕುಬೇರ ಬಂದು ಪ್ರತ್ಯಕ್ಷ ಆಗ್ತಾರೆ. ನಿನಗೆ ಏನ್ ಬೇಕು ಕೇಳು ಮಗು ಅಂತ ಹೇಳಿ ಆ ಕುಬೇರ ಹೇಳ್ತಾರೆ. ಅವನು ಹೇಳ್ತಾನೆ, ಪ್ರಭು, ನನಗೆ ದಿನಾಲು ಹಸಿವಿಗೆ ಹೊಟ್ಟೆಗೆ ಹೊಟ್ಟಿಗೆ ಹಣ ಹೊಂದಿಸುವುದು ತುಂಬಾ ಕಷ್ಟವಾಗಿದೆ. ಅದಕ್ಕೆ ನನಗೆ 10 ಸೇರಿನ ಹೊಟ್ಟು ಕೊಡಿಸಿ ಬಿಡು.
ಕುಬೇರ ನಕ್ಕು ತಥಾಸ್ತು ಎಂದು ಮಾಯವಾದ. ಬಡವನ ಮುಂದೆ 10 ಸೇರು ಹೊಟ್ಟು ಬಿದ್ದಿತು. ನೋಡಿ, ನಾವು ಕೆಲವೊಂದ್ಸರಿ ಹಿಂಗೆ ನಮ್ ಕಣ್ಣ್ ಎದುರಿಗೆ ಅದೃಷ್ಟ ಇದ್ರುನು ನಾವು ಮಿತಿ ಹಾಕೊಂಡಿರ್ತೀವಿ. ನಮ್ದಿಷ್ಟೇ, ನಾವು ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಅವಾಗಿಂದೆಲ್ಲ ಕೇಳ್ಕೊಂಡ್ ಬಂದಿರ್ತೀವಲ್ಲ, ನಮ್ದಿಷ್ಟೇ ಬೌಂಡ್ರಿ, ಇದನ್ನ ನಾವು ದಾಟ್ ಹೋಗ್ಬಾರ್ದು ಅಂತ ಅದ್ರ ಮೇಲೆ ನಾವು ಯೋಚನೆನೂ ಸಹ ಮಾಡಲ್ಲ. ಪಾಪ ಅವನು ಹಂಗೆ ಮಾಡ್ದ. ಕುಬೇರನೇ ಬಂದ್ ಎದೆ ನಿಂತಿದ್ದಾನೆ. ಅವ್ನು ಏನ್ ಸಕಲ ಐಶ್ವರ್ಯ, ಮನೆ, ದುಡ್ಡು, ಬಂಗಾರ ಎಲ್ಲ ಕೇಳ್ಬೋದಿತ್ತು. ಆಗ ಅವ್ನು ಕೇಳಿದ್ದೇನು? 10 ಸೇರು ಹೊಟ್ಟು. ಸಾಕು, 10 ಸೇರು ನನ್ನ ಹಸು ಹಾಕಕ್ಕೆ 10 ಸೇರು ಹೊಟ್ಟು ಕೊಡು ಅಂತ ಅಷ್ಟೇ ಕೇಳ್ತಾನೆ. ಕುಬೇರ ನಗ್ತಾನೆ. ಏನ್ ನಾನು ಬಂದ್ರು ಬರೀ ಹೊಟ್ಟು ಕೇಳಿದ್ನಲ್ಲ ಇವ್ನು ಅಂತ ನಕ್ಕು ತಥಾಸ್ತು ಅಂತ ಹೇಳಿ ಮಾಯವಾಗ್ತಾನೆ. ಆಗ ಬಡವನ ಮುಂದೆ 10 ಸೇರು ಹೊಟ್ಟು ಬಿದ್ದಿತ್ತು. ಕುಬೇರ ಮಾಯ ಆದ ತಕ್ಷಣ. ಈ ಕಥೆ ಕೇಳಿದಾಗ ನಮಗೆ ಬಡವನ ಅವಿವೇಕದ ದಡ್ಡತನದ ಬಗ್ಗೆ ನಗು ಬರುತ್ತೆ. ಸಂಪತ್ತಿನ ದೊರೆಯೇ ಮುಂದೆ ಬಂದು ನಿಂತಾಗ ಆತ ಏನು ಬೇಕಾದರೂ ಕೇಳಬಹುದಿತ್ತು. ಆದರೆ ಅವನು ಕೇಳಿದ್ದು ತನ್ನ ಚಿಂತನೆಯ ಮಿತಿಯಲ್ಲಿ. ನಮ್ಮೆಲ್ಲರ ಬಾಳು ಬಹುಶಃ ಹಾಗೆಯೇ. ನಮ್ಮಿಂದ ಅನೇಕ ಅದ್ಭುತ ಸಾಧನೆಯಾಗುವ ಶಕ್ತಿ ನಮ್ಮಲ್ಲಿದ್ದರೂ ನಾವು ನಮಗೆ ಮಿತಿ ಹಾಕಿಕೊಂಡು ಇಷ್ಟೇ ಸಾಕು ಎಂದು ತೃಪ್ತಿ ಪಡುತ್ತಿದ್ದೇವೆ. ಸಾಧನೆಗಳಿಗೆ ಮಿತಿ ಇಲ್ಲ. ಮಿತಿ ಏನಿದ್ದರೂ ಅದು ನಮ್ಮ ಚಿಂತನೆಯ ವಿಶಾಲತೆಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ ಮಿತಿಗಳು ಏನಿದ್ರು ನಾವು ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ತೀವಿ. ಅದು ಇದು ಅವ್ರ ವಿಷಯ ಇವ್ರ ವಿಷಯ ಏನೇನೋ ಚಿಂತನೆ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡ್ತೀವಲ್ವಾ, ಅದಕ್ ಮಾತ್ರ ಮಿತಿ ಇರ್ಲಿ. ಆದ್ರೆ ನಮ್ ಶಕ್ತಿ ಸಾಮರ್ಥ್ಯಕ್ಕೆ ನಂಗಿಷ್ಟೇ ಗೊತ್ತಿರೋದು, ನಂಗಿಷ್ಟೇ ಕಲಿಯಕ್ಕಾಗೋದು, ನನಗಿಷ್ಟೇ ಶಕ್ತಿ ಇರೋದು, ನಂಗಿಷ್ಟೇ ಓದಕ್ ಬರೋದು ಅಂತ ಹೇಳಿ ಯಾವುದೇ ನಾವು ಸಾಧನೆ ಮಾಡೋದಕ್ಕೆ ನಾವು ಅದಕ್ಕೆ ಮಿತಿ ಹಾಕೋಬಾರ್ದು. ನನ್ನಿಂದ ಇನ್ನ ಆಗುತ್ತೆ, ಇನ್ನ ಕಲಿಯೋಕ್ಕಾಗುತ್ತೆ, ನನ್ಗೆ ಇನ್ನ ಸ್ಟ್ರೆಂತ್ ಇದೆ, ನನ್ಗೆ ಇನ್ನ ಬುದ್ಧಿ ಇದೆ, ನನ್ಗೆ ಇನ್ನೂ ಶಕ್ತಿ ಸಾಮರ್ಥ್ಯ ಇದೆ ಅಂತ ನಮಗ್ ನಾವೇ ಪುಷಪ್ ಮಾಡ್ಕೊಂಡು ಮುಂದೆ ಹೋಗ್ಬೇಕೇ ಹೊರತು ನಮಗ್ ನಾವೇ ಮಿತಿ ಹಾಕೋಬಾರ್ದು. ನನ್ನಿಂದ ಇಷ್ಟೇ ಆಗೋದು, ನನ್ನಿಂದ ಇಷ್ಟೇ ಆಗೋದು, ಮನೆ ಕಟ್ತೀನಿ ಸಾಕ್ಬಿಡು, ಇಷ್ಟೇ ಆಗೋದು ನನ್ನಿಂದ ಅಂತ ಹೇಳಿ ಯಾವ್ದಕ್ಕೂ ಮಿತಿ ಹಾಕೋಬಾರ್ದು ನಾವು ಅಂತ ಹೇಳಿ ಕರಡಿಗೆ ಸರ್ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾವು ನಮ್ ಜೀವನದಲ್ಲಿ ಯಾವ್ದಾದಕ್ಕೆ ಮಿತಿ ಹಾಕೊಂಡಿದೀವಿ, ಇಷ್ಟೇ ಬಾರ್ಡರ್ ಲೈನ್, ಈ ಲೈನ್ ಅನ್ನು ಕ್ರಾಸ್ ಮಾಡಿ ನಾವು ಮುಂದೆ ಹೋಗಲ್ಲ, ಇದನ್ನ ದಾಟಿ ನಾವೇನು ಸಾಧನೆ ಮಾಡಕ್ಕಾಗಲ್ಲ ಅಂತ ಹೇಳಿ ಯಾವ್ದಕ್ ಮಿತಿ ಹಾಕೊಂಡಿದೀವಿ, ಬಾರ್ಡರ್ ಹಾಕೊಂಡಿದೀವಿ ಅಂತ ನಾವಿವಾಗ ಚೆಕ್ ಮಾಡ್ಕೋಬೇಕು. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತೀನಿ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.